8ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಸೆಮಿಸ್ಟರ್ನ ಕೊನೆಯ ಪಾಠವಾಗಿರುವಂತಹ ಶ್ರವಣಕುಮಾರ ಅನ್ನುವಂತಹ ಈ ಅಧ್ಯಾಯವನ್ನು ಇವತ್ತು ನಾವು ಕನ್ನಡದಲ್ಲಿ ಅಧ್ಯಯನ ಮಾಡ್ತಾ ಸಾಗೋಣ. ಇದು ಪರೀಕ್ಷಾ ದೃಷ್ಟಿಯಿಂದ ತುಂಬ ಮಹತ್ವಪೂರ್ಣವಾಗಿರುವಂತಹ ಒಂದು ಪಾಠವಾಗಿದ್ದು, ಮೊದಲಿಗೆ ನಾವು ಫ್ರೀ ರೀಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡೋಣ. There was a person called Shravana who dedicated his life to his parents. ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ಶ್ರವಣ ಅಂಥೇಳಿ. ಯಾರು ತನ್ನ ಸಂಪೂರ್ಣ ಜೀವನವನ್ನು ತನ್ನ ತಂದೆ ತಾಯಿಗೋಸ್ಕರ ತ್ಯಾಗ ಮಾಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಹೂ ಡೆಡಿಕೇಟೆಡ್ ಅಂತಂದರೆ ತ್ಯಾಗ ಮಾಡಿರ್ತಕ್ಕಂಥದ್ದು ಅನ್ನುವಂಥ ಅರ್ಥವನ್ನು ಕೊಡ್ತಕ್ಕಂಥದ್ದು. ಹಿಸ್ ಲೈಫ್ ಟು ಹಿಸ್ ಪೇರೆಂಟ್ಸ್, ತನ್ನ ತಂದೆ ತಾಯಿಗೋಸ್ಕರವಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿರ್ತಕ್ಕಂತಹ ಶ್ರವಣಕುಮಾರನ ಬಗ್ಗೆ ಇವತ್ತು ಒಂದು ಕಥೆಯನ್ನು ಓದೋಣ. ಲೆಟ್ ಅಸ್ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಹೌ ಡ್ಯೂಟಿಫುಲ್ ಶ್ರವಣಕುಮಾರ ವಾಸ್. ಈ ಒಂದು ಕಥೆಯಲ್ಲಿ ನಾವು ಏನು ತಿಳ್ಕೊಳ್ತಾ ಇದ್ದೇವೆ ಅಂತಂದರೆ, ಶ್ರವಣಕುಮಾರ ಅಂತಕ್ಕವನು ಎಷ್ಟು ಡ್ಯೂಟಿಫುಲ್ ಅಂತಂದರೆ ಇಲ್ಲಿ ಎಷ್ಟು ಕರ್ತವ್ಯನಿಷ್ಠನಾಗಿದ್ದ, ತನ್ನ ತಂದೆ ತಾಯಿಗಳನ್ನ ಹೇಗೆ ನೋಡಿಕೊಂಡಿದ್ದ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಕಥೆಯನ್ನು ನಾವು ಇಲ್ಲಿ ಅರ್ಥೈಸಿಕೊಳ್ಳೋಣ. ಬನ್ನಿ. ಮೊದಲನೆಯದಾಗಿ, ಶ್ರವಣಕುಮಾರ ಬಿಲಾಂಗ್ ಟು ದ ಟೈಮ್ ವೆನ್ ದಶರಥ ರೂಲ್ಡ್ ಅಯೋಧ್ಯ. ಶ್ರವಣಕುಮಾರನ ಕಾಲಾವಧಿ ಯಾವುದು ಅಥವಾ ಯಾವ ಕಾಲಘಟ್ಟಕ್ಕೆ ಈ ಶ್ರವಣಕುಮಾರ ಅಂತಕ್ಕಂಥವನು ಸೇರಿದ್ದ ಅಂತಂದರೆ, ದಶರಥ ಮಹಾರಾಜ ಅಂದರೆ ರಾಮಾಯಣದಲ್ಲಿ ಬರ್ತಕ್ಕಂಥ ದಶರಥ ಮಹಾರಾಜ ಯಾವಾಗ ಅಯೋಧ್ಯೆಯನ್ನು ಆಳ್ವಿಕೆ ಮಾಡ್ತಾ ಇದ್ದಲ್ಲ, ಆ ಸಮಯಕ್ಕೆ ಶ್ರವಣಕುಮಾರ ಅಂತಕ್ಕಂಥವನು ಇದ್ದ ಅಂತಕ್ಕಂಥ ಒಂದು ವಿಚಾರ ನಿಮಗೆ ಗೊತ್ತಿರಲಿ. ಶ್ರವಣಕುಮಾರ ಬಿಲಾಂಗ್ ಟು ದ ಟೈಮ್ ವೆನ್ ದಶರಥ ರೂಲ್ಡ್ ಅಂದರೆ ಆಳ್ವಿಕೆ ಮಾಡ್ತಕ್ಕಂಥದ್ದು. ಯಾವುದನ್ನು ಆಳ್ವಿಕೆ ಮಾಡ್ತಾಯಿದ್ರು ದಶರಥರು ಅಂತಂದರೆ ಅಯೋಧ್ಯೆಯನ್ನು ಅವರು ಆಳ್ವಿಕೆ ಮಾಡ್ತಾಯಿದ್ರು. ಶ್ರವಣಕುಮಾರಸ್ ಪೇರೆಂಟ್ಸ್ ಅಂದರೆ ಶ್ರವಣಕುಮಾರನ ತಂದೆ ತಾಯಿಗಳು ವರ್ ಬ್ಲೈಂಡ್ ಆ್ಯಂಡ್ ಪುವರ್, ಅವರು ತುಂಬ ಬಡವರಾಗಿದ್ದು ಜೊತೆಗೆ ಕುರುಡರು ಆಗಿದ್ದರು. ಇಲ್ಲಿ ಶ್ರವಣಕುಮಾರನ ತಂದೆ ತಾಯಿ ಕುರುಡರಾಗಿದ್ದು ಜೊತೆಗೆ ಬಡವರು ಸಹಿತ ಆಗಿದ್ದರು. ಶ್ರವಣ ಟುಕ್ ಕೇರ್ ಆಫ್ ದೆಮ್. ಇಲ್ಲಿ ಶ್ರವಣಕುಮಾರ ಏನು ಮಾಡ್ತಾ ಇದ್ದ ಅಂದರೆ ಅವರನ್ನು ನೋಡಿಕೊಳ್ಳುತ್ತಿದ್ದನು. ವೆನೆವರ್ ದೇ ವಾಂಟೆಡ್ ಟು ಗೋ ಎನಿವೇರ್, ಯಾವಾಗಲಾದರೂ ತಂದೆ ತಾಯಿಗೆ ಹೊರಗಡೆ ಹೋಗಬೇಕಂತ ಅನಿಸಿದರೆ, ಅವರು ಎಲ್ಲಿಗಾದರೂ ಹೋಗ ಬಯಸಿದರೆ, ಹಿ ವುಡ್ ಕ್ಯಾರಿ ದೆಮ್, ಅವರನ್ನು ಏನು ಮಾಡ್ತಾ ಇದ್ದ ಶ್ರವಣಕುಮಾರ ತಾನೇ ಹೊತ್ಕೊಂಡು ಹೋಗ್ತಾ ಇದ್ದ. ಹೇಗೆ ಹೊತ್ಕೊಂಡು ಹೋಗ್ತಾ ಇದ್ದ ಅಂತಂದರೆ ಇನ್ 2 ಬಾಸ್ಕೆಟ್ಸ್, ನಾವು ಅದಕ್ಕೆ ಕವಡಿ ಅಂತ ಕರೀತೇವೆ. ಒಂದು ಕವಡಿಯಲ್ಲಿ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ 2 ಬಾಸ್ಕೆಟ್ಗಳಿದ್ದು, 2 ಬುಟ್ಟಿಗಳಿದ್ದು, 2 ಬುಟ್ಟಿಗಳಲ್ಲಿ ತಂದೆ ತಾಯಿಗಳನ್ನ ಕುಣಿಸಿ ಅವರನ್ನು ಹೆಗಲ ಮೇಲೆ ಒಂದು ಕಟ್ಟಿಗೆ ಆಧಾರದಿಂದ ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದ ಅಂತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತಿದೆ. ಈಗ 2ನೆಯ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಆ್ಯಸ್ ಟೈಮ್ ಪಾಸ್ಡ್ ಅಂದರೆ ಇಲ್ಲಿ ಕಾಲ ಕಳೆದಂತೆ ಅಥವಾ ಕ್ರಮೇಣವಾಗಿ ಶ್ರವಣಕುಮಾರಸ್ ಪೇರೆಂಟ್ಸ್ ಅಂದರೆ ಶ್ರವಣಕುಮಾರನ ತಂದೆ ತಾಯಿಗಳು ಬಿಕೇಮ್ ಓಲ್ಡ್, ಅವರಿಗೆ ತುಂಬ ವಯಸ್ಸಾಯಿತು. ಒನ್ಸ್ ದೇ ಆಸ್ಕ್ಡ್, ಅವರು ಒಂದು ಸತಿ ಏನು ಮಾಡಿದ್ರು ಅಂತಂದರೆ ಈ ಶ್ರವಣಕುಮಾರನನ್ನು ಕೇಳಿದರು. ದೇ ಆಸ್ಕ್ಡ್ ಶ್ರವಣ ಟು ಟೇಕ್ ದೆಮ್ ಆನ್ ಅ ಪಿಲಿಗ್ರಮೇಜ್, ನಮ್ಮನ್ನು ಯಾತ್ರೆಗೆ ಕರೆದುಕೊಂಡು ಹೋಗುವಂತೆ. ಅಂತಂದರೆ ಈಗ ವಯಸ್ಸಾದ ನಂತರ ಏನು ಮಾಡ್ತಾರೆ ಎಲ್ಲರೂ ಈ ಒಂದು ಉತ್ತಮವಾಗಿರ್ತಕ್ಕಂತಹ ಯಾತ್ರೆಗೆ ಹೋಗ್ತಾರೆ. ಅಂದರೆ ಕಾಶಿ, ಮಥುರಾ ಈ ರೀತಿಯಾದಂಥ ಸ್ಥಳಗಳನ್ನು ಏನು ಮಾಡ್ತಾರೆ ಪ್ರವಾಸ ಮಾಡ್ತಕ್ಕಂಥದ್ದು ಇದೆಯಲ್ಲ ನಮ್ಮ ಒಂದು ಹಿಂದೂ ಸಂಸ್ಕೃತಿಯಲ್ಲಿ. ಅದೇ ರೀತಿಯಾಗಿ ಶ್ರವಣನ ಕೇಳ್ತಾರೆ ಅವರು, ಯಾರು ತಂದೆ ತಾಯಿಗಳು ಕೇಳ್ತಾರೆ. ಒನ್ಸ್ ದೇ ಅಂತಂದರೆ ಇಲ್ಲಿ ಶ್ರವಣಕುಮಾರನ ತಂದೆ ತಾಯಿಗಳು ಆಸ್ಕ್ಡ್ ಶ್ರವಣಕುಮಾರನ ಕೇಳ್ತಾರೆ ಟು ಟೇಕ್ ದೆಮ್ ಆನ್ ಅ ಪಿಲಿಗ್ರಮೇಜ್ ಅಂದರೆ ಯಾತ್ರೆಗೆ ಕರೆದುಕೊಂಡು ಹೋಗುವಂತೆ ಆತನನ್ನು ಕೇಳ್ತಾರೆ. ಹಿ ಟುಕ್ ದೆಮ್ ಟು ಮೆನಿ ಪ್ಲೇಸಸ್, ಮತ್ತು ಅವರನ್ನು ಕರ್ಕೊಂಡು ತಂದೆ ತಾಯಿಯನ್ನು ಕರ್ಕೊಂಡು ಭಾಳಷ್ಟು ಸ್ಥಳಗಳನ್ನು ಅವರನ್ನು ಹೊತ್ಕೊಂಡು ಅಡ್ಡಾಡ್ತಾನೆ. ಎತ್ತರೊಳಗೆ ಅಂತಂದರೆ ಇನ್ನು ಕವಡಿ ಅಂದರೆ ಈ ಚಿತ್ರದಲ್ಲಿ ತೋರಿಸಿದ್ದಾರಲ್ಲ, ಇಲ್ಲಿ 2 ಬುಟ್ಟಿಗಳನ್ನು ಹಾಕಲಾಗಿದೆ, ಆ ಬುಟ್ಟಿಗಳಲ್ಲಿ ತಂದೆ ತಾಯಿಗಳನ್ನು ಕುಣಿಸ್ಕೊಳ್ಳಲಾಗಿದೆಯಲ್ಲ, ಆ ರೀತಿಯಾಗಿ ಕವಡಿಯಲ್ಲಿ ಅವರನ್ನು ಕೂಡಿಸಿಕೊಂಡು ಏನು ಮಾಡ್ತಾನೆ ಅಂತಂದರೆ ಅವನು ಬೇರೆ ಬೇರೆ ಈ ಪವಿತ್ರ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಾನೆ. ವೈಲ್ ಹಿ ವಾಸ್ ಗೋಯಿಂಗ್ ಅರೌಂಡ್ ಹೋಲಿ ಪ್ಲೇಸಸ್, ಯಾವಾಗ ಆತ ಪವಿತ್ರ ಕ್ಷೇತ್ರಗಳನ್ನು ಸುತ್ತುತ್ತಾ ಇದ್ದ, ಆ ಸುತ್ತುವಂತಹ ಸಮಯದಲ್ಲಿ ಹಿ ಕೇಮ್ ಟು ಅ ರಿವರ್ ಬ್ಯಾಂಕ್, ಒಂದು ದಿವಸ ಏನಾಯ್ತಪ್ಪ ಅಂದರೆ ಆತ ಒಂದು ನದಿಯ ದಡಕ್ಕೆ ಬಂದ. ಹಿ ಕೇಮ್ ಟು ರಿವರ್ ಬ್ಯಾಂಕ್. ಶ್ರವಣಾಸ್ ಪೇರೆಂಟ್ಸ್ ಲವ್ಡ್ ದ್ಯಾಟ್, ಶ್ರವಣನ ತಂದೆ ತಾಯಿ
ಒಂದು ನದಿಯ ದಡಕ್ಕೆ ಆತ ಬರ್ತಾನೆ. ಆ ನದಿಯ ದಡದಲ್ಲಿ ಏನು ಮಾಡ್ತಾನೆ, ಶ್ರವಣಕುಮಾರಸ್ ಪೇರೆಂಟ್ಸ್ ಲವ್ಡ್ ದ್ಯಾಟ್ ಪ್ಲೇಸ್. ಶ್ರವಣಕುಮಾರನ ತಂದೆ ತಾಯಿಗಳು ಆ ಒಂದು ಸ್ಥಳವನ್ನು ತುಂಬ ಇಷ್ಟಪಡ್ತಾರೆ. ಆ್ಯಸ್ ಇಟ್ ವಾಸ್ ವೆರಿ ಪ್ಲೀಸೆಂಟ್ ಟು ಲಿವ್. ಅದು ತುಂಬ ಸಂತೋಷ ಸುಂದರವಾಗಿರ್ತಕ್ಕಂಥ ಒಂದು ವಾತಾವರಣವಾಗಿತ್ತು. ಶ್ರವಣಾಸ್ ಪೇರೆಂಟ್ಸ್ ಲವ್ಡ್ ದ್ಯಾಟ್ ಪ್ಲೇಸ್ ಆ್ಯಸ್ ಇಟ್ ವಾಸ್ ವೆರಿ ಪ್ಲೀಸೆಂಟ್ ಟು ಲಿವ್. ಅದು ಅಲ್ಲಿ ವಾಸವಾಗಲಿಕ್ಕೆ ತುಂಬ ಸುಂದರವಾಗಿರ್ತಕ್ಕಂಥ ಒಂದು ಸ್ಥಳವಾಗಿತ್ತು ಅನ್ನೋ ಕಾರಣಕ್ಕಾಗಿ ಅವರು ಅದನ್ನು ತುಂಬ ಇಷ್ಟಪಡ್ತಾರೆ. ದೇ ಡಿಸೈಡೆಡ್ ಟು ರೆಸ್ಟ್ ದೇರ್ ಫಾರ್ ಅ ಫ್ಯೂ ಡೇಸ್. ಈ ಸ್ಥಳದಲ್ಲಿ ನಾವು ಕೆಲವೊಂದು ದಿವಸ ರೆಸ್ಟ್ ಮಾಡೋಣ, ವಿಶ್ರಾಂತಿ ಮಾಡೋಣ ಅಂಥೇಳಿ ಅವರು ತನ್ನ ಮಗನೇ ಆಗಿರ್ತಕ್ಕಂಥ ಶ್ರವಣಕುಮಾರನಿಗೆ ಹೇಳ್ತಾರೆ. ಶ್ರವಣ ಬಿಲ್ಟ್ ಅ ಸ್ಮಾಲ್ ಹಟ್ ಫಾರ್ ದೇರ್ ಸ್ಟೇ. ಶ್ರವಣ ಏನು ಮಾಡ್ತಾನೆ, ಒಂದು ಚಿಕ್ಕದಾಗಿರ್ತಕ್ಕಂಥ ಗುಡಿಸಲನ್ನು ಅವರಿಗಾಗಿ, ಅವರು ಉಳಿದುಕೊಳ್ಳುವುದಕ್ಕಾಗಿ ನಿರ್ಮಾಣ ಮಾಡ್ತಾನೆ. ಶ್ರವಣ ಬಿಲ್ಟ್ ಅ ಸ್ಮಾಲ್ ಹಟ್ ಫಾರ್ ದೇರ್ ಸ್ಟೇ. ಒನ್ ನೈಟ್, ಒಂದು ದಿನ ರಾತ್ರಿ, ಶ್ರವಣ ಫೌಂಡ್ ದ್ಯಾಟ್. ಶ್ರವಣ ಏನು ಮಾಡ್ತಾನೆ ಅಂದರೆ ಕಂಡುಕೊಳ್ಳುತ್ತಾನೆ. ಯಾವ ವಿಚಾರವನ್ನು ಕಂಡುಕೊಳ್ಳುತ್ತಾನೆ ಅಂತಂದರೆ, ದ್ಯಾಟ್ ದೇರ್ ವಾಸ್ ನೋ ಡ್ರಿಂಕಿಂಗ್ ವಾಟರ್ ಇನ್ ದೇರ್ ಹಟ್. ತಮ್ಮ ಗುಡಿಸಲಿನಲ್ಲಿ ಕುಡಲಿಕ್ಕೆ ನೀರಿಲ್ಲ ಅನ್ನುವಂಥ ವಿಷಯವನ್ನು ಆತ ಗಮನಿಸ್ತಾನೆ. ಸಿನ್ಸ್ ಹೀಸ್ ಪೇರೆಂಟ್ಸ್ ವೇರ್ ಥರ್ಸ್ಟಿ. ಆತನ ತಂದೆ ತಾಯಿಗಳಿಬ್ಬರು ನೀರಿನ ದಾಹ ಆಗಿರುತ್ತೆ, ಅವರಿಗೆ ಬಾಯಾರಿಕೆ ಆಗಿರುತ್ತೆ. ಹಿ ಟೋಲ್ಡ್ ದೆಮ್. ಅವನು ಶ್ರವಣಕುಮಾರ ಏನು ಮಾಡ್ತಾನೆ, ತಂದೆ ತಾಯಿಗೆ ಹೇಳ್ತಾನೆ, ದ್ಯಾಟ್ ಹಿ ವುಡ್ ಗೋ ಆ್ಯಂಡ್ ಫೆಚ್ ಸಮ್ ವಾಟರ್. ನಾನು ಹೋಗಿ ಒಂದಿಷ್ಟು ನೀರು ತರುತ್ತೇನೆ ಅಂತ ಹೇಳಿ ಆತ ಹೊರಡ್ತಾನೆ. ಫ್ರಾಮ್ ದ ರಿವರ್. ನೀರನ್ನು ನಾನು ಈ ನದಿಯಿಂದ ತರುತ್ತೇನೆ ಅಂತ ಹೊರಡ್ತಾನೆ. ಹಿ ರ್ಯಾನ್ ಟು ದ ರಿವರ್. ಆತ ಓಡೋಡಿ ನದಿಗೆ ಹೋಗ್ತಾನೆ. ಇನ್ ದ ಡಾರ್ಕ್ನೆಸ್, ಆ ಕತ್ತಲಲ್ಲಿ. ವಿತ್ ಅ ಪಾಟ್ ಇನ್ ಹೀಸ್ ಹ್ಯಾಂಡ್. ಆತನ ಕೈಯಲ್ಲಿ ಒಂದು ಕೊಡವನ್ನು ಹಿಡ್ಕೊಂಡು ಆತ ಓಡೋಡಿ ನದಿಗೆ ಹೋಗ್ತಾನೆ ಆ ಕತ್ತಲಲ್ಲಿ. ಹಿ ಡಿಪ್ಡ್ ದ ಪಾಟ್. ಆ ನದಿಗೆ ಹೋಗಿ ಅಲ್ಲಿ ಏನು ಮಾಡ್ತಾನೆ ಅಂದರೆ ಆ ಒಂದು ಕೊಡವನ್ನು ಮುಳುಗಿಸ್ತಾನೆ. ಡಿಪ್ಡ್ ದ ಪಾಟ್ ಟು ಫಿಲ್ ಇಟ್ ವಿತ್ ವಾಟರ್. ಅದರಲ್ಲಿ ನೀರನ್ನು ತುಂಬಲು ಏನು ಮಾಡ್ತಾನೆ ಆತಂದರೆ ಆ ಒಂದು ಬಿಂದಿಗೆಯನ್ನು ನೀರಿನಲ್ಲಿ ಮುಳುಗಿಸಿ ಅದನ್ನು ತುಂಬುವಂತೆ ಮಾಡಿ ಮತ್ತೇನು ಮಾಡ್ತಾನೆ ಅಂದರೆ, ಜಸ್ಟ್ ಆ್ಯಟ್ ದ್ಯಾಟ್ ಟೈಮ್, ಅದೇ ಸಮಯಕ್ಕೆ, ಕಿಂಗ್ ದಶರಥ ಅರೈವ್ಡ್ ಆ್ಯಟ್ ದ ಅದರ್ ಸೈಡ್ ಆಫ್ ದ ರಿವರ್. ಅದೇ ಸಮಯಕ್ಕೆ ಏನಾಗುತ್ತೆ ಅಂತಂದರೆ, ಈ ಬದಿಯಲ್ಲಿ, ನದಿಯ ಈ ಬದಿಯಲ್ಲಿ ಶ್ರವಣಕುಮಾರ ನೀರನ್ನು ತುಂಬ್ತಾ ಇದ್ದಾನೆ. ಆ ಶಬ್ದ ಯಾರಿಗೆ ಕೇಳಿಸ್ತಾ ಇದೆ ಅಂದರೆ ದಶರಥನಿಗೆ ಕೇಳಿಸ್ತಾ ಇದೆ. ಜಸ್ಟ್ ಆ್ಯಟ್ ದಟ್ ಟೈಮ್ ಕಿಂಗ್ ದಶರಥ ಅರೈವ್ಡ್ ಆ್ಯಟ್ ದ ಅದರ್ ಸೈಡ್ ಆಫ್ ದ ರಿವರ್. ಬೇರೆ ಒಂದು ಬದಿಯಲ್ಲಿ ದಶರಥ ಏನು ಮಾಡ್ತಾ ಇದ್ದ ಅಂತಂದರೆ ಬಂದಿದ್ದ. ಹಿ ವಾಸ್ ಸಚ್ ಆ್ಯನ್ ಎಕ್ಸ್ಪರ್ಟ್. ಆತ ತುಂಬ ನಿಪುಣನಾಗಿದ್ದ ಈ ಒಂದು ಬಿಲ್ವಿದ್ಯೆಯಲ್ಲಿ. ಹಿ ವಾಸ್ ಸಚ್ ಆ್ಯನ್ ಎಕ್ಸ್ಪರ್ಟ್ ಇನ್ ಆರ್ಚರಿ. ಆರ್ಚರಿ ಅಂದರೆ ಗೊತ್ತಲ್ಲ ನಿಮಗೆ, ಬಿಲ್ವಿದ್ಯೆಯಲ್ಲಿ ತುಂಬ ಪರಿಣಿತನಾಗಿದ್ದ. ದಟ್ ಹಿ ಕುಡ್ ಹಿಟ್ ದ ಎನಿಮಲ್ಸ್ ಇನ್ ಎನಿ ಡೈರೆಕ್ಷನ್. ಯಾವುದೇ ಒಂದು ದಿಕ್ಕಿನಲ್ಲಿರ್ತಕ್ಕಂಥ ಪ್ರಾಣಿಯನ್ನು ಆತ ಹೊಡೆಯಬಲ್ಲವನಾಗಿದ್ದ. ಬೈ ಮೇರ್ಲಿ ಲಿಸ್ನಿಂಗ್ ಟು ದ ಸೌಂಡ್ ಕಾಸ್ಡ್ ಬೈ ದ ಮೂಮೆಂಟ್ಸ್. ಪ್ರಾಣಿಗಳು ಮಾಡ್ತಕ್ಕಂಥ ಮೂಮೆಂಟ್ನ ಶಬ್ದವನ್ನು ಕೇಳಿ ಆತ ಪ್ರಾಣಿಗಳು ಮೂಮೆಂಟ್ ಮಾಡುವಂಥ, ಚಲನೆ ಮಾಡುವಂಥ ಶಬ್ದವನ್ನು ಕೇಳಿ ಆತ ಆ ಒಂದು ಗುರಿಯನ್ನು ಇಟ್ಟು ಹೊಡೆಯಬಲ್ಲವನಾಗಿದ್ದ. ಅಷ್ಟೊಂದು ನಿಪುಣನಾಗಿರ್ತಕ್ಕಂಥವನು ಇಲ್ಲಿ ದಶರಥ ಮಹಾರಾಜ. ವ್ಯಾನ್ ಹಿ ಹರ್ಡ್ ದ ಸೌಂಡ್ ಆಫ್ ವಾಟರ್ ಫಿಲ್ಲಿಂಗ್ ದ ಪಾಟ್. ಯಾವಾಗ ಆತ ನೀರನ್ನು ತುಂಬುವಂಥದ್ದು ಅಥವಾ ಪಾಟ್ ಅಥವಾ ಬಿಂದಿಗೆಯಲ್ಲಿ ಅಥವಾ ಕೊಡದಲ್ಲಿ ನೀರನ್ನು ತುಂಬುವಂಥ ಶಬ್ದವನ್ನು ಕೇಳಿದ. ಹಿ ಮಿಸ್ಟುಕ್ ಇಟ್. ಅದನ್ನು ಆತ ತಪ್ಪಾಗಿ ಭಾವಿಸಿದ. ಫಾರ್ ದ ಸೌಂಡ್ ಆಫ್ ಆ್ಯನ್ ಅನಿಮಲ್ ಡ್ರಿಂಕಿಂಗ್ ವಾಟರ್. ಅದು ನೀರು ಕುಡಿಯುವ ಪ್ರಾಣಿಯ ಶಬ್ದ ಅಂಥೇಳಿ ಆತ ಏನು ಮಾಡ್ದ, ಅದನ್ನು ಗಮನಿಸಿದ. ಹಿ ಟುಕ್ ಹೀಸ್ ಆ್ಯರೋ ಆ್ಯಂಡ್ ಏಮ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ಸೌಂಡ್. He mistook it for the sound of an animal drinking water. ಆ ಒಂದು ಶಬ್ದವನ್ನು ಆತ ಯಾವುದೋ ಪ್ರಾಣಿ ಬಂದು ನೀರು ಕುಡಿಯುವಂಥದ್ದು ಸೌಂಡ್ ಅಂತ ತಿಳ್ಕೊಂಡ್ಬಿಟ್ಟ, ತಪ್ಪಾಗಿ ಅರ್ಥೈಸಿಕೊಂಡ ಅನ್ನೋದಕ್ಕೆ. ಹಿ ಮಿಸ್ಟುಕ್ ಇಟ್ ಫಾರ್ ದ ಸೌಂಡ್ ಆಫ್ ಆ್ಯನ್ ಅನಿಮಲ್ ಡ್ರಿಂಕಿಂಗ್ ವಾಟರ್. ಹಿ ಟುಕ್ ಹೀಸ್ ಆ್ಯರೋ ಆ್ಯಂಡ್ ಏಮ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ಸೌಂಡ್. ಆತ ತನ್ನಲ್ಲಿರ್ತಕ್ಕಂಥ ಬಾಣವನ್ನು ತೆಗೆದುಕೊಂಡು ಬಿಟ್ಟು ನೇರವಾಗಿ ಅದಕ್ಕೆ ಗುರಿ ಇಟ್ಟ. ಏಮ್ಡ್ ಇನ್ ದ ಡೈರೆಕ್ಷನ್ ಆಫ್ ದ ಸೌಂಡ್. ಆ ಸೌಂಡ್ ಎಲ್ಲಿಂದ ಬರ್ತಾ ಇತ್ತಲ್ಲ ಆ ಒಂದು ಸೌಂಡ್ ದಿಕ್ಕಿನ ಕಡೆಗೆ ಆತ ತನ್ನ ಬಾಣವನ್ನು ಹೂಡಿದ. ಆ್ಯಂಡ್ ಶೂಟ್ ಇಟ್, ಹೊಡೆದು ಬಿಟ್ಟ. ಹೀಸ್ ಏಮ್ ವಾಸ್ ವೆರಿ ಅಕ್ಯುರೇಟ್. ಆತ ಇಟ್ಟಿರ್ತಕ್ಕಂಥ ಗುರಿ ಅದು ತುಂಬ ಅಕ್ಯುರೇಟ್, ನಿಖರವಾಗಿತ್ತು. ಆ್ಯಂಡ್ ದ ಆ್ಯರೋ ಸ್ಟ್ರಕ್ ಶ್ರವಣಕುಮಾರ. ಆ ಒಂದು ಆ್ಯರೋ ಏನು ಮಾಡಿತು ಅಂತಂದರೆ ಶ್ರವಣಕುಮಾರನನ್ನು ನೇರವಾಗಿ ತಲುಪಿತು. ಸ್ಟ್ರೈಟ್ ಇನ್ ದ ಚೆಸ್ಟ್.
ಸ್ಟ್ರೈಟ್ ಇನ್ ದ ಚೆಸ್ಟ್ ಅಂತಂದರೆ ನೇರವಾಗಿ ಆತನ ಎದೆಗೆ ಹೋಗಿ ತಗುಲಿತು. ಸ್ಟ್ರೈಟ್ ಇನ್ ದ ಚೆಸ್ಟ್ ದ ಪುವರ್ ಬಾಯ್ ಪೆಲ್ ಬ್ಯಾಕ್ ವಿತ್ ಅ ಕ್ರೈ ಆಫ್ ಪೇನ್. ಆ ಒಬ್ಬ ಬಡ ಹುಡುಗ ಏನು ಮಾಡ್ದ ಅಂತಂದರೆ ಅಲ್ಲೇ ಪೆಲ್ ಬ್ಯಾಕ್, ಅಲ್ಲೇ ಹಿಂದೆ ಬಿದ್ದು ಬಿಟ್ಟ. ವಿತ್ ಅ ಕ್ರೈ ಆಫ್ ಪೇನ್, ನೋವಿನಿಂದ ಕಿರ್ಚುತ್ತಾ ಏನು ಮಾಡ್ತಾನೆ, ಆ ಬಾಲಕ ಅಲ್ಲೇ ಮಲಗ್ತಾನೆ ಅಥವಾ ಅಲ್ಲೇ ಬಿದ್ದು ಬಿಡ್ತಾನೆ ಅಂತ ಹೇಳ್ತಾರೆ. ದಶರಥ ವಾಸ್ ಶಾಕ್ಡ್. ದಶರಥನಿಗೆ ಆಘಾತವಾಯಿತು. ವ್ಯಾನ್ ಹಿ ಹರ್ಡ್ ದ ಕ್ರೈ. ಯಾವಾಗ ಆತನಿಗೆ ಆಘಾತ ಆಯಿತು ಅಂತಂದರೆ, ಯಾವಾಗ ಆ ಕಡೆ ದಡದಿಂದ ಒಬ್ಬ ಮನುಷ್ಯನ ಒಂದು ಅಳುವ ಧ್ವನಿ ಅಥವಾ ಕಿರುಚುವ ಧ್ವನಿ ಯಾವಾಗ ದಶರಥ ಕೇಳಿಸಿಕೊಂಡಾಗ ದಶರಥನಿಗೆ ತುಂಬ ಆಘಾತ ಆಯಿತು. ಹೀ ರಿಯಲೈಸ್ಡ್ ದ್ಯಾಟ್. ಅವನಿಗೆ ಒಂದು ವಿಷಯ ಅರಿವಿಗೆ ಬಂತು. ಹೀ ರಿಯಲೈಸ್ಡ್ ದ್ಯಾಟ್ ಹೀ ಹ್ಯಾಡ್ ಮೇಡ್ ಅ ಮಿಸ್ಟೇಕ್. ಅವನೊಂದು ತಪ್ಪು ಮಾಡಿದ್ದಾನೆ ಅನ್ನುವಂಥ ಒಂದು ವಿಷಯ ಆತನ ಅರಿವಿಗೆ ಬಂತು. ಆ್ಯಂಡ್ ದ್ಯಾಟ್ ಅ ಹ್ಯೂಮನ್ ಬೀಯಿಂಗ್ ಹ್ಯಾಡ್ ಬೀನ್ ಹರ್ಟ್. ಅಲ್ಲಿ ಆತ ಪ್ರಯೋಗ ಮಾಡಿರತಕ್ಕಂತಹ ಬಾಣಿನಿಂದ ಯಾರಿಗೆ ನೋವುಂಟಾಗಿದೆ ಅಂತಂದರೆ ಹ್ಯೂಮನ್ ಬೀಯಿಂಗ್, ಮನುಷ್ಯನಿಗೆ ಏನೋ ಒಂದಿಷ್ಟು ಗಾಯ ಆಗಿದೆ ಅಂತ ಅಂದ್ಕೊಂಡ್ಬಿಟ್ಟು ಹೀ ರಶ್ ಟು ದ ಅದರ್ ಸೈಡ್ ಆಫ್ ದ ರಿವರ್. ಆತ ಏನು ಮಾಡ್ತಾನೆ, ದಶರಥ ಧಾವಿಸಿ ಬರ್ತಾ ಇದ್ದಾನೆ. ಧಾವಿಸಿ ಎಲ್ಲಿ ಕಡೆ ಬರ್ತಾ ಇದ್ದಾನೆ, ಇನ್ನೊಂದು ದಡಕ್ಕೆ ಬರ್ತಾ ಇದ್ದಾನೆ. ನದಿಯ ಇನ್ನೊಂದು ದಡಕ್ಕೆ, ಕಡೆಯಲ್ಲಿ ಶ್ರವಣಕುಮಾರ ಇದ್ನಲ್ಲ ಆ ದಡಕ್ಕೆ ಆತ ಆಗಮಿಸಿದ. ಆ್ಯಂಡ್ ಪೌಂಡ್ ಅ ವುಂಡೆಡ್ ಬಾಯ್. ಅಲ್ಲಿ ಆತ ಯಾರನ್ನು ನೋಡ್ದ ಅಂತಂದರೆ ಗಾಯಗೊಂಡಿರ್ತಕ್ಕಂಥ ಒಬ್ಬ ಹುಡುಗನನ್ನು ನೋಡಿದ. ಕ್ರೈಯಿಂಗ್ ಇನ್ ಪೇನ್. ಆ ಹುಡುಗ ನೋವಿನಿಂದ ಚೀರ್ತಾ ಇದ್ದ, ಅಳ್ತಾ ಇದ್ದ. ಆತನನ್ನು ನೋಡ್ದ. ಈವನ್ ಇನ್ ಸಚ್ ಅ ಪೇನ್ಫುಲ್ ಕಂಡೀಷನ್. ಅಂತಹ ಒಂದು ಪೇನ್ಫುಲ್ ಆಗಿರುವಂಥ, ಅಷ್ಟೊಂದು ಪೇನ್ ಬರ್ತಾ ಇತ್ತು ಆತನಿಗೆ, ಅಷ್ಟೊಂದು ನೋವಿರ್ತಕ್ಕಂತಹ ಸ್ಥಿತಿಯಲ್ಲಿಯೂ ಸಹಿತ ಶ್ರವಣ ವಾಸ್ ಒನ್ಲಿ ವರಿಡ್. ಶ್ರವಣ ಅಂತಕ್ಕಂಥವನು ಚಿಂತನೆ ಮಾಡ್ತಾ ಇದ್ದ. ಯಾವುದರ ಬಗ್ಗೆ ಅಂತಂದರೆ ಅಬೌಟ್ ಹೀಸ್ ಥರ್ಸ್ಟಿ ಪೇರೆಂಟ್ಸ್. ಬಾಯಾರಿಕೆಯಿಂದ ಬಳಲುತ್ತಿದ್ದಂತಹ ತನ್ನ ತಂದೆ ತಾಯಿಯ ಬಗ್ಗೆ ಮಾತ್ರ ಆತ ಚಿಂತಿತನಾಗಿದ್ದ. ದಶರಥ ಕೇಮ್ ನಿಯರ್ ದ ಬಾಯ್. ದಶರಥ ಏನು ಮಾಡ್ತಾನೆ ಅಂತಂದರೆ ಆ ಹುಡುಗನ ಹತ್ರ ಬರ್ತಾನೆ. ಆ್ಯಂಡ್ ಬೆಗ್ಗಡ್ ಫಾರ್ ಶ್ರವಣಾಸ್ ಫಾರ್ಗಿವ್ನೆಸ್. ಆ ಹುಡುಗನ ಹತ್ರ ಬಂದು ಆತ ಬೇಡಿಕೊಳ್ತಾನೆ. ಬೆಗ್ಗಡ್ ಅಂದರೆ ಬೇಡಿಕೊಳ್ತಾನೆ. ಏನು ಅಂತ ಹೇಳಿ, ಶ್ರವಣಾಸ್ ಫಾರ್ಗಿವ್ನೆಸ್, ತನ್ನ ಕ್ಷಮೆ ಮಾಡುವಂತ ಆತ ಕೇಳಿಕೊಡ್ತಾನೆ. ಅವಾಗ ಶ್ರವಣ ಕ್ರೈಡ್ ಔಟ್. ಶ್ರವಣ ಏನು ಮಾಡ್ತಾನೆ, ಜೋರಾಗಿ ಕೂಗಿ ಹೇಳ್ತಾನೆ, ಓ ಕಿಂಗ್, ಓ ರಾಜನೇ, ಐ ಡು ನಾಟ್ ಮೈಂಡ್ ಡೈಯಿಂಗ್. ನಾನು ಸಾಯುವುದಕ್ಕೇನು ನಾನು ಏನು ಮಾಡ್ತಾ ಇಲ್ಲ, ಹೆದರ್ತಾ ಇಲ್ಲ. ಸಾಯುವಂಥ ವಿಚಾರ ಬಂದಾಗ ನಾನು ಅದಕ್ಕೆ ಭಾಳಷ್ಟು ಮನಸ್ಸು ಕೊಡ್ತಾ ಇಲ್ಲ ಅಥವಾ ಅದರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ. ಬಟ್ ಹೂ ವಿಲ್ ಲುಕ್ ಆಫ್ಟರ್ ಮೈ ಬ್ಲೈಂಡ್ ಓಲ್ಡ್ ಪೇರೆಂಟ್ಸ್. ನನಗಿರ್ತಕ್ಕಂಥ ಒಂದೇ ಒಂದು ಚಿಂತೆ ಏನಪ್ಪ ಅಂದರೆ, ನನ್ನ ಕಣ್ಣಿಲ್ಲದ ಕುರುಡ ತಂದೆ ತಾಯಿಯನ್ನು ಯಾರು ನೋಡ್ಕೊಳ್ತಾರೆ ಅನ್ನೋದೇ ನನ್ನ ಚಿಂತೆ ಅಂತ ಅವನು ಹೇಳ್ತಾನೆ. ಬಟ್ ಹೂ ವಿಲ್ ಲುಕ್ ಆಫ್ಟರ್ ಮೈ ಬ್ಲೈಂಡ್ ಓಲ್ಡ್ ಪೇರೆಂಟ್ಸ್. ಐ ಕೇಮ್ ಹಿಯರ್ ಟು ಫೆಚ್ ವಾಟರ್ ಫಾರ್ ದೆಮ್. ನಾನು ಇಲ್ಲಿಗೆ ಬಂದಿರತಕ್ಕಂಥದ್ದು ಅವರಿಗೆ ನೀರನ್ನು ತೆಗೆದುಕೊಂಡು ಬರೋದಕ್ಕಾಗಿ. ಐ ಕೇಮ್ ಹಿಯರ್, ನಾನು ಇಲ್ಲಿ ಬಂದಿದ್ದೇನೆ. ಟು ಫೆಚ್ ವಾಟರ್, ಫೆಚ್ ಅಂದರೆ ನೀರನ್ನು ತರುವುದಕ್ಕಾಗಿ ಬಂದಿದ್ದೇನೆ. ಫಾರ್ ದೆಮ್ ಅಂದರೆ ಅವರಿಗಾಗಿ ಅಂತ ಹೇಳ್ತಾನೆ. ಪ್ಲೀಸ್ ಕ್ಯಾರಿ ದಿಸ್ ವಾಟರ್ ಟು ದೆಮ್. ಈ ನೀರನ್ನು ಅವ್ರಿಗೆ ಹೋಗಿ ಕೊಡು ಅಂಥೇಳಿ ದಶರಥನಿಗೆ ಹೇಳ್ತಾನೆ. ಪ್ಲೀಸ್ ಕ್ಯಾರಿ ದಿಸ್ ವಾಟರ್ ಟು ದೆಮ್ ಆ್ಯಂಡ್ ಸ್ಯಾಟಿಸ್ಫೈ ದೇರ್ ಥರ್ಸ್ಟ್. ಮತ್ತು ಅವರ ಒಂದು ಬಾಯಾರಿಕೆಯನ್ನು ತೃಪ್ತಿಗೊಳಿಸು ಅಂತ ಕೇಳ್ಕೊಳ್ತಾನೆ ದಶರಥನಿಗೆ. ವಿತ್ ದೀಸ್ ವರ್ಡ್ಸ್ ಶ್ರವಣ ಡೈಡ್. ಈ ಮಾತನ್ನು ಹೇಳುತ್ತಾ ಶ್ರವಣ ಏನು ಮಾಡ್ದ, ಸತ್ತು ಹೋಗಿಬಿಟ್ಟ ಅಂತ ಹೇಳ್ತಾರೆ. ದಶರಥ ವಾಸ್ ಹಾರಿಫೈಡ್ ಬೈ ಹಿಸ್ ಮಿಸ್ಟೇಕ್. ಇಲ್ಲಿ ದಶರಥ ಏನು ಮಾಡ್ತಾ ಇದ್ದಾನೆ, ಭಯಭೀತನಾಗಿದ್ದಾನೆ ಅನ್ನೋದಕ್ಕೆ ಹಾರಿಫೈಡ್ ಅನ್ನುವಂತಹ ಪದವನ್ನು ಬಳಕೆ ಮಾಡಲಾಗಿದೆ. ಬೈ ಹೀಸ್ ಮಿಸ್ಟೇಕ್ ಅಂದರೆ ಆತ ಮಾಡಿರ್ತಕ್ಕಂತಹ ತಪ್ಪಿನಿಂದ ಆತ ಭಯಭೀತನಾದ. ಹಿ ಹ್ಯಾಡ್ ಕಿಲ್ಡ್ ಅ ಯಂಗ್ ಮ್ಯಾನ್. ಆತ ಒಬ್ಬ ಕಿರಿಯ ವಯಸ್ಸಿನ ಹುಡುಗನನ್ನು ಕೊಂದಿದ್ದ. ಹಿ ಹ್ಯಾಡ್ ಕಿಲ್ಡ್ ದ ಯಂಗ್ ಮ್ಯಾನ್ ಕಾಸಿಂಗ್ ಮಿಸರಿ ಟು ಹೀಸ್ ಹೆಲ್ಪ್ಲೆಸ್ ಪೇರೆಂಟ್ಸ್. ಇದು ಅವರ ಒಂದು ಕಷ್ಟಕ್ಕೆ, ಇಲ್ಲಿ ಮಿಸರಿ ಅಂದರೆ ಕಷ್ಟಕ್ಕೆ ಅಂತ ಅರ್ಥ ಆಗುತ್ತೆ. ಯಾರಿದ್ದಾರೆ ಇಲ್ಲಿ ಶ್ರವಣಕುಮಾರ ಇದ್ದಾನಲ್ಲ, ಅವರ ತಂದೆ ತಾಯಂದಿರುಗಳು ಹೆಲ್ಪ್ಲೆಸ್, ಅವರು ಅಸಹಾಯಕರು.
ಅಂಥವರ ಒಂದು ಕಷ್ಟಕ್ಕೆ ಈಗ ಯಾರು ಕಾರಣೀಭೂತರಾದರು ಅಂತಂದರೆ ಇಲ್ಲಿ ದಶರಥ ಅಂತಕ್ಕಂಥವನು ಶ್ರವಣಕುಮಾರನ ತಂದೆ ತಾಯಿಯ ಕಷ್ಟಕ್ಕೆ ಈಗ ಕಾರಣನಾದ. ಹಿ ಟುಕ್ ದ ವಾಟರ್ ಫಾಟ್ ಆ್ಯಂಡ್ ಸ್ಲೋಲಿ ರೀಚ್ಡ್ ದ ಹಟ್. ಈಗ ಏನು ಮಾಡ್ದ, ಹಿ ಟುಕ್ ದ ವಾಟರ್ ಫಾಟ್, ಶ್ರವಣಕುಮಾರ ತುಂಬಿಟ್ಟಿರ್ತಕ್ಕಂಥ ಬೆಂದಿಗೆಯನ್ನು ತೆಗೆದುಕೊಂಡು ನೇರವಾಗಿ ಶ್ರವಣಕುಮಾರ ಇರ್ತಕ್ಕಂಥ ಅಥವಾ ಶ್ರವಣಕುಮಾರ ತಂದೆ ತಾಯಿಗಳು ಇರ್ತಕ್ಕಂತಹ ಗುಡಿಸಲಿಗೆ ಹೋದ. ದ ಪೇರೆಂಟ್ಸ್ ವರ್ ಆ್ಯಂಕ್ಷಿಯಸ್ಲಿ ವೇಟಿಂಗ್. ಆ ತಂದೆ ತಾಯಿಗಳು ವಯಸ್ಸಾಗಿರ್ತಕ್ಕಂಥವರು ಮತ್ತು ಕುರುಡರಾಗಿರ್ತಕ್ಕಂಥ ತಂದೆ ತಾಯಿಗಳು ಆತಂಕದಿಂದ, ಆ್ಯಂಕ್ಷಿಯಸ್ಲಿ ಅಂತಂದರೆ ಆತಂಕದಿಂದ, ವೇಟಿಂಗ್ ಫಾರ್ ದೇರ್ ಸನ್, ಅವರ ಮಗನಿಗಾಗಿ ಕಾಯ್ತಾ ಇದ್ದರು. ಆ್ಯಸ್ ದೇ ಹರ್ಡ್ ದ ಸೌಂಡ್, ಯಾವಾಗ ಅವರು ಆ ಶಬ್ದವನ್ನು ಕೇಳಿದರು, ಯಾವ ಶಬ್ದವನ್ನು, ದಶರಥ ಏನು ಆ ಪೋಟ್ರನ ತೆಗೆದುಕೊಂಡು ಒಳಗಡೆ ಬರ್ತಕ್ಕಂಥ ಶಬ್ದವನ್ನು ಕೇಳಿದರು, ಆ ಫುಟ್ ಸ್ಟೆಪ್ಸ್ ಅಂತೇಳಿ ನಾವು ಹೆಜ್ಜೆಯ ಶಬ್ದವನ್ನು ಕೇಳಿದರು. ದೇ ವೇರ್ ಹ್ಯಾಪಿ, ಅವರು ತುಂಬ ಸಂತೋಷಗೊಂಡರು. ದಶರಥ ಕೇಮ್ ನಿಯರ್ ದೆಮ್, ದಶರಥ ಅವರ ಸಮೀಪಕ್ಕೆ ಬಂದ. ಆ್ಯಂಡ್ ಸೈಲೆಂಟ್ಲಿ ಹ್ಯಾಂಡೆಡ್ ಓವರ್ ದ ಫಾಟ್, ಸೈಲೆಂಟ್ಲಿ ಅಂದರೆ ನಿಶ್ಶಬ್ದವಾಗಿ ಏನು ಮಾಡ್ದ, ಆ ಒಂದು ಫಾಟನ್ನು ಅವರ ಕೈಗೆ ಕೊಟ್ಟ. ಆ್ಯಸ್ ದೇ ಡ್ರ್ಯಾಂಕ್ ವಾಟರ್, ಅವರು ನೀರು ಕುಡಿದರು. ದಶರಥ ಸ್ಟುಡ್ ನಿಯರ್ ವೇಟಿಂಗ್ ಟು ಇನ್ಫಾರ್ಮ್ ದೆಮ್ ಆಫ್ ದ ಸ್ಯಾಡ್ ನ್ಯೂಸ್ ಆಫ್ ದೇರ್ ಸನ್ಸ್ ಡೆತ್. ಈಗ ದಶರಥ ಏನು ಮಾಡ್ದ, ಸ್ಟುಡ್ ನಿಯರ್ ಬೈ, ಅವರ ಹತ್ತಿರ ಅವರ ಸಮೀಪದಲ್ಲಿ ನಿಂತ್ಕೊಂಡ. ವೇಟಿಂಗ್ ಟು ಇನ್ಫಾರ್ಮ್, ಯಾಕೆ ನಿಂತ್ಕೊಂಡ ಅಂದರೆ ಆತ ಶ್ರವಣಕುಮಾರ ತೀರಿ ಹೋಗಿರ್ತಕ್ಕಂಥ ವಿಷಯವನ್ನು ಅವರಿಗೆ ಹೇಳಬೇಕಾಗಿತ್ತು. ಆ ಕಾರಣಕ್ಕಾಗಿ ಏನು ಮಾಡ್ತಾನೆ ಆತ, ವೇಟಿಂಗ್ ಮಾಡ್ತಾ ಇದ್ದಾನೆ. ವೇಟಿಂಗ್ ಟು ಇನ್ಫಾರ್ಮ್ ದೆಮ್ ಆಫ್ ದ ಸ್ಯಾಡ್ ನ್ಯೂಸ್ ಆಫ್ ದೇರ್ ಸನ್ಸ್ ಡೆತ್, ಅವರ ಮಗ ತೀರಿ ಹೋಗಿದ್ದಾನೆ ಅಂತಕ್ಕಂಥ ಒಂದು ಸುದ್ದಿಯನ್ನು ಹೇಳಲಿಕ್ಕೆ ಅವನು ನಿಂತುಕೊಂಡ. ಶ್ರವಣಾಸ್ ಪೇರೆಂಟ್ಸ್ ಅಂದರೆ ಶ್ರವಣಕುಮಾರನ ತಂದೆ ತಾಯಿಗಳು ಕ್ವೆಂಚ್ಡ್ ದೇರ್ ಥರ್ಸ್ಟ್. ಕ್ವೆಂಚ್ ಅಂದರೆ ಇಲ್ಲಿ ಏನು ತಿಳ್ಕೊಬೇಕು ನೀವು, ಆ ಬಾಯಾರಿಕೆಯನ್ನು ನೀಗಿಸಿಕೊಂಡರು ಅಂತ ಅರ್ಥವನ್ನು ಕೊಡ್ತಕ್ಕಂಥದ್ದು. ದೇರ್ ಥರ್ಸ್ಟ್ ಅಂದರೆ ತಮ್ಮ ಬಾಯಾರಿಕೆಯನ್ನು ನೀಗಿಸಿಕೊಂಡರು. ಆ್ಯಂಡ್ ಎನ್ಕ್ವೈರ್ಡ್ ವೈ ಹಿ ವಾಸ್ ಸೋ ಲೇಟ್, ಆಮೇಲೆ ನೀರು ಕುಡಿದ ನಂತರ ಕೇಳ್ತಾರೆ ಅವರು, ಯಾಕೆ ಇಷ್ಟು ತಡ ಮಾಡಿ ನೀ ಬಂದಿ ಅಂತ ದಶರಥನನ್ನೇ ತಮ್ಮ ಮಗ ಅಂತ ಭಾವಿಸಿಕೊಂಡು ಕೇಳ್ತಾರೆ. ದಶರಥ ಟೋಲ್ಡ್ ದೆಮ್, ದಶರಥ ಹೇಳ್ತಾನೆ ಈಗ ವಾಟ್ ಹ್ಯಾಡ್ ಹ್ಯಾಪನ್ಡ್, ಅವನಿಗೆ ಏನಾಯಿತು ಅನ್ನುವಂಥ ವಿಚಾರವನ್ನು ತಂದೆ ತಾಯಿಗಳಿಗೆ ಹೇಳ್ತಾನೆ. ದೇ ವರ್ ಫಿಲ್ಡ್ ವಿತ್ ಗ್ರೀಫ್, ತಂದೆ ತಾಯಿ ಇಬ್ಬರು ತುಂಬ ದುಃಖದಿಂದ ತುಂಬಿ ಹೋದರು ಅಂತ ಹೇಳ್ತಾರೆ. ಆ್ಯಂಡ್ ಆಸ್ಕ್ಡ್ ದಶರಥ, ಮತ್ತು ದಶರಥನನ್ನು ಕೇಳ್ತಾರೆ, ಟು ಟೇಕ್ ದೆಮ್ ಟು ದ ಪ್ಲೇಸ್ ವೇರ್ ದೇರ್ ಸನ್ ಹ್ಯಾಡ್ ಡೈಡ್, ನನ್ನ ಮಗ ಎಲ್ಲಿ ತಿರ್ಕೊಂಡಿದ್ದಾನೆ ಅಲ್ಲಿ ನನ್ನ ಕರ್ಕೊಂಡು ಹೋಗುವಂಥ ತಂದೆ ತಾಯಿ ಇಬ್ಬರು ಏನು ಮಾಡ್ತಾರೆ, ಅವನನ್ನು ಕೇಳ್ತಾರೆ. ದೇ ಎಂಬ್ರಾಸ್ಡ್ ಶ್ರವಣಾಸ್ ಬಾಡಿ, ಅಲ್ಲಿ ಹೋದ ತಕ್ಷಣ ಏನು ಮಾಡ್ತಾರೆ ತಂದೆ ತಾಯಿ ಇಬ್ಬರು, ಎಂಬ್ರಾಸ್ಡ್ ಅಂದರೆ ಅಪ್ಪಿಕೊಳ್ತಾರೆ ಶ್ರವಣಕುಮಾರನ ದೇಹವನ್ನು ಮತ್ತು ಜೋರಾಗಿ ಅಳಲಿಕ್ಕೆ ಶುರು ಮಾಡ್ತಾರೆ ಅಥವಾ ಆರಂಭಿಸ್ತಾರೆ. ದೆನ್ ದೇ ಆಸ್ಕ್ಡ್ ದ ಕಿಂಗ್, ಆಮೇಲೆ ಅವರು ರಾಜನನ್ನು ಕೇಳ್ತಾರೆ, ಟು ಅರೇಂಜ್ ಅ ಫುನೆರಿಯಲ್ ಫೈರ್, ಮತ್ತು ಅಂತ್ಯ ಸಂಸ್ಕಾರದ ಒಂದು ವ್ಯವಸ್ಥೆ ಮಾಡು ಅಂತ ಹೇಳಿ ದಶರಥನಿಗೆ ಹೇಳ್ತಾರೆ. ದೇರ್ ಸನ್ ಆ್ಯಂಡ್ ಫಾರ್ ದೆಮ್ ಟು, ಮತ್ತು ಅವ್ರು ಹೇಳ್ತಾರೆ ಅವನ ಜೊತೆಗೆ ನಮ್ಮ ಅಂತ್ಯ ಸಂಸ್ಕಾರಕ್ಕೂ ಸಹಿತ ಏನು ಮಾಡಪ್ಪ ಅಂದರೆ ವ್ಯವಸ್ಥೆ ಮಾಡುವಂತ ಕೇಳಿಕೊಳ್ತಾರೆ ತಂದೆ ಮತ್ತು ತಾಯಿ. ದೇ ಡಿಡ್ ನಾಟ್ ವಾಂಟ್ ಟು ಲಿವ್ ವಿದೌಟ್ ದೇರ್ ಸನ್, ಅವ್ರು ಹೇಳ್ತಾರೆ ನಾವಿಬ್ಬರು ಅಂದರೆ ತಂದೆ ತಾಯಿ ಇಬ್ಬರು ತಮ್ಮ ಮಗ ಇಲ್ಲದೆ ನಮ್ಗೆ ಬದುಕೋದಕ್ಕಾಗೋದಿಲ್ಲಪ್ಪ, ನಮ್ಮನ್ನು ಸಹಿತ ಅಂತ್ಯ ಸಂಸ್ಕಾರದ ವ್ಯವಸ್ಥೆ ಮಾಡು ಅಂತ ಕೇಳಿಕೊಳ್ತಾರೆ ತಂದೆ ತಾಯಿ. ಶೆಡ್ಡಿಂಗ್ ಟಿಯರ್ಸ್, ಅಳುತ್ತಾ ಕಣ್ಣೀರನ್ನು ಸುರಿಸುತ್ತಾ ದಶರಥ ಮೇಡ ಫೈರ್, ದಶರಥ ಏನು ಮಾಡ್ತಾನೆ ಅಂತಂದರೆ ಈ ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ಯಾವುದು ಪುನೇರಿಯಲ್ ಅಂದರೆ ಅಂತ್ಯ ಸಂಸ್ಕಾರದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾನೆ. ದ ಓಲ್ಡ್ ಪೇರೆಂಟ್ಸ್ ಸ್ಯಾಟ್ ಆನ್ ಇಟ್, ಆ ವಯೋವೃದ್ಧ ತಂದೆ ತಾಯಿಗಳು ಆ ಒಂದು ವ್ಯವಸ್ಥೆಯ ಮೇಲೆ ಅಂದರೆ ಅಂತ್ಯ ಸಂಸ್ಕಾರದ ವ್ಯವಸ್ಥೆಯ ಮೇಲೆ ಅಥವಾ ಚಿತೆಯ ಮೇಲೆ ಕೂತ್ಕೋತಾರೆ. ವಿತ್ ದ ಬಾಡಿ ಆಫ್ ದೇರ್ ಸನ್, ಅವನ ಮಗನ ಒಂದು ದೇಹದೊಂದಿಗೆ. ದ ಸನ್ ಆ್ಯಂಡ್ ಟೋಲ್ಡ್ ದಶರಥ ಟು ಲೈಟ್ ದ ಫೈರ್, ಈಗ ಹೇಳ್ತಾರೆ ಅದಕ್ಕೆ ಬೆಂಕಿ ಇಡಪ್ಪ ಅಂತ ಕೇಳ್ಕೊತಾರೆ. ಆ್ಯಸ್ ದೇ ಸ್ಯಾಟ್ ವೀಪಿಂಗ್, ಅವರು ಅಳ್ತಾ ಕೂತ್ಕೊಂಡಿರ್ಬೇಕಾದ್ರೆ ದೇ ಕರ್ಸ್ ದಶರಥ, ಅಲ್ಲಿ ಕೂತ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ದಶರಥನಿಗೆ ಶಾಪವನ್ನು ಕೊಡ್ತಾರೆ. ಓ ಕಿಂಗ್, ಓ ರಾಜನೇ, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಸಾರೋಸ್, ನಮ್ಮ ದುಃಖಕ್ಕೆ ನೀನೇ ಜವಾಬ್ದಾರನಾಗಿದ್ದೀಯಾ. ಮೇ ಯು ಆಲ್ಸೋ ಡೈ ಲೈಕ್ ಅಸ್, ನೀವು ನನ್ನಂತೆಯೇ ಸಾಯ್ತೀಯಾ, ನಮ್ಮಂತೆಯೇ ನೀನು ಸಾಯ್ತೀಯಾ ಅಂತ ಅವರು ಶಪಥ ಹಾಕ್ತಾರೆ. ಮೇ ಯು ಆಲ್ಸೋ ಡೈ ಲೈಕ್ ಅಸ್ ಒನ್ ಡೇ ಸಫರಿಂಗ್ ದ ಪೇನ್ ಆಫ್ ಸಪ್ರೇಷನ್ ಫ್ರಮ್ ಯುವರ್ ಸನ್, ನಿನ್ನ ಮಗನ ಒಂದು ಸಪ್ರೇಷನ್ ಆಗುತ್ತೆ, ಬೇರ್ಪಡಿಸಿ ನಿನ್ನಿಂದ ನಿಮ್ಮ ಮಗನ ಬೇರ್ಪಡಿಸಿ
ನೀನು ಸಹಿತ ನಮಗೇನು ಕಷ್ಟ ಆಗಿದೆ, ನಮಗೇನು ದುಃಖ ಆಗಿದೆ, ಅದೇ ದುಃಖವನ್ನು ನೀನು ಸಹಿತ ಅನುಭವಿಸ್ತೀಯ ಈ ಜೀವನದಲ್ಲಿ ಅಂಥೇಳಿ ಶಾಪವನ್ನು ಕೊಡ್ತಾರೆ. ದ ಕರ್ಸ್ ಹ್ಯಾಡ್ ಇಟ್ಸ್ ಎಫೆಕ್ಟ್ ಲಾಂಗ್ ಆಫ್ಟರ್ವರ್ಡ್ಸ್. ಈ ಒಂದು ಶಾಪ ಭಾಳಷ್ಟು ವರ್ಷಗಳ ನಂತರ ಇದು ದಶರಥನಿಗೆ ತಟ್ಟುತ್ತದೆ. ವೆನ್ ಶ್ರೀರಾಮ ಲೆಫ್ಟ್ ಹೀಸ್ ಪೇರೆಂಟ್ಸ್ ಇನ್ ಅಯೋಧ್ಯ. ಯಾವಾಗ ಶ್ರೀರಾಮ ಏನು ಮಾಡ್ತಾನೆ, ಅಯೋಧ್ಯೆಯನ್ನು ಬಿಟ್ಟು ಹೋಗ್ತಾನೆ, ಕಾಡಿಗೆ ಹೋಗ್ತಾನಲ್ಲ, ಆವಾಗ ಈ ಒಂದು ತನ್ನ ಮಗನ ಅಗಲುವಿಕೆಯಿಂದಾಗಿ ಎಲ್ಲಿ ದಶರಥ ಸಾಯ್ತಾನೆ ಅಂತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತಿದೆ. ಲೆಫ್ಟ್ ಹೀಸ್ ಪೇರೆಂಟ್ಸ್ ಇನ್ ಅಯೋಧ್ಯ ಆ್ಯಂಡ್ ವೆಂಟ್ ಟು ಲಿವ್ ಇನ್ ದ ಫಾರೆಸ್ಟ್. ಆತ ಕಾಡಿನಲ್ಲಿ ವಾಸವಾಗುವುದಕ್ಕೆ ಹೋಗ್ತಾನೆ. ಅದೇ ಸಮಯದಲ್ಲಿ ದಶರಥ ತೀರಿಕೊಡ್ತಾನೆ ಅಂತಕ್ಕಂಥ ವಿಚಾರ ನಿಮಗೆಲ್ಲ ಗೊತ್ತಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.